ನಾಲ್ವಡಿ ಕಿಶೋರರಾಜ ಒಡೆಯರ್ ಅವರಿಗೆ, ನಾಲ್ವಡಿ ಕಿಶೋರರಾಜ ಒಡೆಯರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಪುತ್ಥಳಿಗೆ ಅನುಮತಿ ನೀಡದ ಅಧಿಕಾರಿಗಳಿಗೆ, ಅಂಬೇಡ್ಕರ್ ಪುತ್ಥಳಿಗೆ ಅನುಮತಿ ನೀಡದಿರ ನಗರ ಪಾಲಿಕೆ ಅಧಿಕಾರಿಗಳಿಗೆ. ದಿನ ಕರ್ನಾಟಕ ರಾಜ್ಯ ಭೀಮಸೇನೆ ವತಿಯಿಂದ ನಾವು ಇದು 2ನೇ ಬಾರಿಗೆ ಮೈಸೂರು ಮಹಾನಗರ ಪಾಲಿಕೆ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಿಕೊಂಡಿರೋದು. ಈ ಪ್ರತಿಭಟನೆ ಕಾರಣ ಏನಂತ ಹೇಳಿದ್ರೆ, ನಾವು ಒಂದು ಅಂಬೇಡ್ಕರ್ ಪುತ್ಥಳಿಯನ್ನು ಬಸವನಗುಡಿ ಪಾರ್ಕ್ನಲ್ಲಿ ನಿರ್ಮಾಣ ಮಾಡಿಕೊಡಿ ಅಂತ ಕಮಿಷನರ್ ಅವ್ರಿಗೆ, RC ಅವ್ರಿಗೆ ಮನವಿ ಮಾಡಿಕೊಟ್ಟಿದ್ವಿ. ಅವರಿಬ್ಬರ ಕಡೆಯಿಂದನೂ ನಮಗೆ ಸಕಾರಾತ್ಮಕ ಅನುಮತಿ ಸಿಕ್ಕಿದ್ರೂ ಕೂಡ ನಮ್ಮ ನಗರ ಪಾಲಿಕೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥ್ ಅವರು ಉದ್ದೇಶಪೂರ್ವಕವಾಗಿ ಮಲದಾಯಿ ಧೋರಣೆ ತೋರುತ್ತಾ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಹಾಕ್ತಾ ನಮ್ಮ ಅಂಬೇಡ್ಕರ್ ಪುತ್ಥಳಿಗೆ ನಿರ್ಮಾಣ ಮಾಡಲಿಕ್ಕೆ ತೊಡಕು ಮಾಡ್ತಾ ಇರೋದ್ರಿಂದ ಇವತ್ತು 2ನೇ ದಿನ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲರೂ ಎಲ್ಲ ಸಂಘಟನೆ ವತಿಯಿಂದ ಸೇರ್ಕೊಂಡಿದ್ದೀವಿ ಸರ್. ಒಂದು ಈಗ ಯಾವುದು ಬಸವನಗುಡಿಲಿ ಈಗ ನಮ್ಮ ಕುವೆಂಪು ಪುತ್ಥಳಿ ಇದೆ, ಯೋಗ ಮಂದಿರ ಇದೆ, ಬಾಲಗಂಗಾಧರ ಸ್ವಾಮಿ ಪುತ್ಥಳಿ ಇದೆ. ಇದನ್ನು ಕೌನ್ಸಿಲಿಂಗಲ್ಲಿ ನಿರ್ಣಯ ತಗೊಳ್ಳದೆ ಇದನ್ನು ನಿರ್ಮಾಣ ಮಾಡಿ ಕಾರ್ಪೊರೇಷನ್ ವತಿಯಿಂದಲೇ ಹಣ ಕೊಟ್ಟಿದ್ದಾರೆ. ನಾವಿವತ್ತು ನಮ್ಮದೇನಿದು ಈಗ ಕಾರ್ಪೊರೇಷನ್ ಏನು ಸಾರ್ವಜನಿಕರಿಗೆ ಅನುಕೂಲವಾಗಿ ಕಾರ್ಪೊರೇಷನ್ ಇರಬೇಕು. ನಮ್ಮ ಮನವಿಯನ್ನು ನೀವು ನಮಗೆ ಅಂಬೇಡ್ಕರ್ ಪುತ್ಥಳಿಯನ್ನು ನೀವು ಮಾಡಿಕೊಡಿ, ನಾವು ಸುರಕ್ಷಿತವಾಗಿ ನೋಡ್ಕೊತೀವಿ, ಅಲ್ಲಿ ಆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನೀವು ಮಾಡಿಕೊಡ್ಬೋದು ಅಂತ ಕೇಳ್ಕೊಂಡಿದ್ದೀವಿ. ಇದಕ್ಕೆ ನೀವು ಕಾನೂನು ಕೇಳ್ತೀರಿ, ಇದಕ್ಕೆ ನೀವು ಕೌನ್ಸಿಲರಿ ಅಪ್ರೂವಲ್ ತಗೊಳ್ಳಿ ಅಂತ ಹೇಳ್ತೀರಿ. ಇಲ್ಲಿ ಎಷ್ಟೋ ಪುತ್ಥಳಿಗಳು ಇಡೀ ಮೈಸೂರು ಜಿಲ್ಲೆಯಾದ್ಯಂತ ಎಷ್ಟೋ ಪುತ್ಥಳಿಗಳನ್ನ ನಿರ್ಮಾಣ ಮಾಡಿದ್ದೀರಿ. ಎಷ್ಟು ಪುತ್ಥಳಿಗಳನ್ನ ನೀವು ಕೌನ್ಸಿಲಿಂಗ್ ಅಪ್ರೂವಲ್ ತಗೊಂಡು ನೀವು ದುಡ್ಡು ಕೊಟ್ಟಿದ್ದೀರಿ ಕಾರ್ಪೊರೇಷನಿಂದ? ನನ್ನ ಹೆಸರು ನಾಗನಹಳ್ಳಿ ಎಂ ರೇವಣ್ಣ ಅಂತ, ಕರ್ನಾಟಕ ದಲಿತ ವೇದಿಕೆ ರಾಜ್ಯಾಧ್ಯಕ್ಷರು. ಇವತ್ತು ಏನು ನಾವು ಕರ್ನಾಟಕ ಭೀಮಸೇನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವೋ, ಇದು ಬಾಬಾ ಸಾಹೇಬರ ಪುತ್ಥಳಿಯನ್ನು ಬಸವನಗುಡಿ ಪಾರ್ಕ್ನಲ್ಲಿ ನಿರ್ಮಾಣ ಮಾಡಲು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಇವರು ಈಗಾಗಲೇ ಸಾಕಷ್ಟು ಬಾರಿ ಮನವಿಗಳನ್ನು ಸಲ್ಲಿಸಿದರೂ ಸಹ ಯಾವುದೇ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸ್ತಾ ಇಲ್ಲ. ನಾವು ಬೇರೆ ಪುತ್ಥಳಿಗಳ ವಿರುದ್ಧ ನಾವೇನು ಮಾಡಲ್ಲ, ಯಾರದೇ ಆಗಲಿ ನಾವು ವಿರೋಧಿಸೋಕ್ಕೆ ಹೋಗಲ್ಲ. ನಮಗೇನಪ್ಪ ಅಂದರೆ ಬಾಬಾ ಸಾಹೇಬ್ರ ಪುತ್ಥಳಿ ಅಲ್ಲಾಗಲೇಬೇಕು, ಇದು ನಮ್ಮ ಒತ್ತಾಯವಾಗಿರ್ತದೆ. ಸಾಮ್ಯವಾದ ವಿರುದ್ಧ ಹೋರಾಡಿದಂತಹ ಬಾಬಾ ಸಾಹೇಬರ ಪುತ್ಥಳಿ ನಿರ್ಮಾಣ ಮಾಡೋಕ್ಕೆ ಇವರು ಮೀನಾಮೇಷ ಎಣಿಸ್ತಾ ಇರೋದು, ಅನುಮತಿ ಕೊಡದೆ ವಿಳಂಬ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಭೀಮಸೇನೆ ಸಂಘಟನೆಗೆ, ಎಲ್ಲ ದಲಿತ ಸಂಘಟನೆಗೂ ಆಕ್ರೋಶ ಬರ್ತಾ ಇದೆ. ಯಾಕೆ ಗೊತ್ತಾ, ಇವತ್ತು ನಾವು ಈ ರೀತಿಯಾದ ಒಂದು ಒಳ್ಳೆ ರೀತಿಯಲ್ಲಿ ನಾವು ಬದುಕು ನಡೆಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಪುತ್ಥಳಿ ಅಭಿಮಾನಿಗಳು ಏನು ಮಾಡ್ತಾರೆ ಅಂದರೆ, ಅವರ ಒಂದು ಅಭಿಮಾನದ ಸಂಕೇತವಾಗಿ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಎಲ್ಲ ಪುತ್ಥಳಿಗಳನ್ನು ನೀವು ಹೇಗೆ ಅನಾವರಣ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರೋ, ಅವರು ರಾತ್ರೋರಾತ್ರಿ ಏನು ಹೋಗ್ಬಿಟ್ಟು ಕಳ್ಳರ ಥರ ನಿರ್ಮಾಣ ಮಾಡಿಬಿಟ್ಟು ಬರ್ತಾ ಇಲ್ಲ. ಕಾನೂನಿನ ರೀತಿಯಲ್ಲಿ ಅನುಮತಿ ಕೊಡಿ ಅಂತ ಕೇಳ್ತಾ ಇದ್ದೀರಾ. ನೀವು ಕಾನೂನಿನ ರೀತಿ ಅನುಮತಿ ಕೊಡೋಕ್ಕೆ ಹಿಂದೇಟಾಗ್ತಾ ಇರ್ತಕ್ಕಂಥದ್ದು ಭಾಳ ಅಕ್ಷಮ್ಯ ಅಪರಾಧ. ಅದು ಮೈಸೂರಿನ ಹೆಬ್ಬಾಳು ಬಡಾವಣೆಯ ಉದ್ಯಾನವನವನದಲ್ಲಿ ಇವತ್ತು ಹಲವಾರು ಬೇರೆ ಬೇರೆ ಮಹಾನಾಯಕರ ಪುತ್ಥಳಿಯನ್ನು ನಗರ ಪಾಲಿಕೆ ನಿರ್ಮಿಸಲು ಅನುಮತಿ ಕೊಟ್ಟಿದ್ದಾರೆ. ಇದಕ್ಕಿಂತಲೂ ಮೊದಲನೇ ಈ ದೇಶದ ವಜ್ರದಂಥ ಸಂವಿಧಾನ ಬರ್ಕೊಟ್ಟಂಥ, ವಿಶ್ವದಲ್ಲೇ ಖ್ಯಾತಿ ಹೊಂದಿರತಕ್ಕಂಥ ಸಂವಿಧಾನವನ್ನು ಬರ್ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ನಿರ್ಮಾಣಕ್ಕಾಗಿ ಅಲ್ಲಿನ ಸ್ಥಳೀಯ ಸಂಘಟಕರೆಲ್ಲ ನಗರ ಪಾಲಿಕೆಗೆ ಮನವಿ ಕೊಟ್ಟಿದ್ದಾರೆ. ಹಾಗಾಗಿ ಆ ಅರ್ಜಿಗೆ ಸೀನಿಯರಿಟಿ ಇದೆ. ಆ ಸೀನಿಯರಿಟಿ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕೆ ಇವರು ಅನುಮತಿ ಕೊಡಬೇಕಾಗಿತ್ತು. ಆದರೆ ಬೇರೆ ಅರ್ಜಿಗಳಿಗೆ ಅನುಮತಿ ಕೊಟ್ಟು ಬೇರೆ ಪುತ್ಥಳಿಗಳನ್ನು ಅಂದರೆ ಕುವೆಂಪುರವರು ಮತ್ತು ಬಾಲಗಂಗಾಧರನಾಥ್ರವರ ಪ್ರತಿಮೆಗಳನ್ನು ಅವಕಾಶ ಕೊಟ್ಟಂಥ ಈ ನಗರ ಪಾಲಿಕೆಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡೋದ್ರಲ್ಲಿ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಏನು ಹೆಬ್ಬಾಳಿನ ಬಸವನಗುಡಿ ಪಾರ್ಕ್ನಲ್ಲಿ ಎಲ್ಲ ಮಹನೀಯರ ಪುತ್ಥಳಿಗೆ ಅವಕಾಶವನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಕಾಶವನ್ನು ಕೊಡದಿರುವಂಥ ಕಾರಣದಿಂದ ಕರ್ನಾಟಕ ರಾಜ್ಯ ಭೀಮಸೇನೆ ವತಿಯಿಂದ ನಾವಿಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ನಮ್ಮ ಬಂಧುಗಳಿಗೆ ನಾನು ನಮನವನ್ನು ಸಲ್ಲಿಸ್ತಾ, ಅನಾದಿ ಕಾಲದಿಂದಲೂ ಸಹ
ನಮ್ಮ ಪೂರ್ವಜರು, ನಮ್ಮ ಹರಿಜನರು ನೀರು ಕುಡಿಲಿಕ್ಕೆ, ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗಿನಿಂದಲೂ ಸಹ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಸ್ಪೃಶ್ಯತೆ ತಾಂಡವವಾಡ್ತಿದ್ದಂಥ ಕಾಲದಿಂದಲೂ ಸಹ ನಾವು ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಈಗಲೂ ಸಹ ಬಸವನಗುಡಿ ಪಾರ್ಕ್ನಲ್ಲಿರುವಂತಹ ಒಂದು ಪಾರ್ಕ್ನಲ್ಲಿ ಎಲ್ಲ ಮಹನೀಯರ ಪುತ್ಥಳಿಗಳಿಗೆ ಅವಕಾಶವಿದೆ. ಆ ಮಹನೀಯರ ವಿಚಾರವಾಗಿ ನಮ್ಗೆ ಯಾವುದೇ ರೀತಿ ತಕರಾರಿಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಯಾಕೆ ನೀವು ಅನುಮತಿಯನ್ನು ಕೊಟ್ಟಿಲ್ಲ? ಇದಕ್ಕೆ ಕಾರಣವನ್ನು ಕೊಡಬೇಕು. ಆ ಒಂದು ವಿಚಾರದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡೋರಿದ್ದೇವೆ. ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಮುಂದಿನ ದಿನಗಳಲ್ಲಿ ಈ ಒಂದು ಸಾಂಕೇತಿಕ ಹೋರಾಟ ಅಲ್ಲ, 10,000 ಜನ ಸೇರಿಸಿ ನಿಮ್ಮ ಕಾರ್ಪೊರೇಷನ್ ಮುಂದೆ ನಿಮ್ಮ ಕಚೇರಿಯನ್ನು ಮುತ್ತಿಗೆ ಹಾಕಲಿಕ್ಕೆ ನಾವು ಸಿದ್ಧರಿದ್ದೇವೆ. ಆಗಿನ ಕಾಲದಲ್ಲೂ ಸಹ ಅಸ್ಪೃಶ್ಯತೆ ಆಚರಣೆಯಲ್ಲಿತ್ತು. ಈಗಲೂ ಸಹ ಬಸವನಗುಡಿ ಪಾರ್ಕ್ನಲ್ಲಿ ಬೇರೆ ಮಹನೀಯರ ಪುತ್ಥಳಿ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹೊರಗಿಟ್ಟು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋದಕ್ಕೆ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದನ್ನು ಅವರೇ ಎದುರಿಸ್ತಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ನಾನು ಮಾಡ್ತೀನಿ. ನಾವಿಂದ 24ರಲ್ಲಿ ಒಂದು ಮನವಿ ಸಲ್ಲಿಸಿರ್ತೀವಿ ಸರ್. ಮೈಸೂರು ಮಹಾನಗರ ಪಾಲಿಕೆ 24ರಿಂದ ಮನವಿ ಸಲ್ಲಿಸಿರ್ತೀವಿ. 1 ನಾವು ಮನವಿ ಸಲ್ಲಿಸಿ 8 ತಿಂಗಳು ಬರೀ ಸರ್ಕಾರದಿಂದ ಬಾಗಿಲನ್ನ ತಿರುಗಿದ್ದೀವಿ. ಇದು ಹಿಂಬರಕ್ಕೆ ತಗೊಳ್ಳೋಕ್ಕೆ. ಈ ಹಿಂಬರನ್ನು 2028ನೇ ತಿಂಗಳಲ್ಲಿ 24ರಲ್ಲಿ ನಮಗೊಂದು ಹಿಂಬರ ಕೊಟ್ಟರು. ಏನಂತ ಕೊಟ್ಟರು ಅಂದರೆ, ಸರ್ಕಾರ ಸುತ್ತಲೇ ಇದೆ, ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಸಾಧು ಸಂತರದ್ದು ಶರಣರದ್ದು ಇವ್ರದ್ದು ಯಾವುದೂ ಪುತ್ಥಳಿಗಳನ್ನ ಮಾಡೋಂಗಿಲ್ಲ. ನಾವು ಅದಕ್ಕೆ ಒಪ್ಕೊತೀವಿ. ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಆದರೆ ನೋಡಿ ಏನು ಮಾಡಿದ್ದಾರೆ ಅಂದರೆ, ಸಂವಿಧಾನ ಕೊಟ್ಟವ್ರಿಗೆ ನೀವು ಕೊಡೋಕ್ಕೆ ಬರೋಕ್ಕಿಲ್ಲ ಅಂತ ಹೇಳ್ತೀರಿ. ಅದೇ ಪಾರ್ಕ್ನ ಒಳಗಡೆ 2021ರಲ್ಲಿ ಆದಿಚುಂಚನಗಿರಿ ಸ್ವಾಮೀಜಿಯವರು ಪುತ್ಥಳಿನ ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಸಂವಿಧಾನ ಇದಕ್ಕೆ ಅದು ಸುಪ್ರೀಂ ಕೋರ್ಟ್ ಆದೇಶ ಅಡ್ಡ ಬಂದಿಲ್ಲ. ಅದಾದಮೇಲೆ ಪಾರ್ಕಿಗೆ ಹೆಬ್ಬಾಗಲಿಗೆ ನಿರ್ಮಲಾನಂದ ಸ್ವಾಮೀಜಿಯವ್ರದ್ದು 24ರಲ್ಲಿ ಈಗ ಮಾಡ್ತಾರೆ. ಇದಕ್ಕೂ ಸುಧಾ ಕಾರ್ಪೊರೇಷನ್ ಅನುದಾನನೇ. ಆಮೇಲೆ ಇದು ಯಾವುದು ಕೌನ್ಸಿಲಿಂಗಲ್ಲಿ ಆದೇಶ ಆಗಿಲ್ಲ. ಇದಲ್ಲದೆ ಪುನೀತ್ ರಾಜ್ಕುಮಾರ್ದು ಯೋಗ ಮಂಟಪ ಮಾಡ್ತಾರೆ 2023ರಲ್ಲಿ. ಇದಕ್ಕೂ ಸುಧಾ ಯಾವುದೇ ಸರ ಕೌನ್ಸಿಲಿಂಗಲ್ಲಿ ಆದೇಶ ಆಗಿಲ್ಲ. ಇದಲ್ಲದೆ ನೋಡಿ ಎಲ್ಲ ಪುತ್ಥಳಿಗಳಿಗೂ 2021 ನಿರ್ಮಲಾನಂದ ಸ್ವಾಮೀಜಿಯವರು ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮೀಜಿಯವರ ಪುತ್ಥಳಿಗಳನ್ನು ನಿರ್ಮಾಣ ಮಾಡಿರ್ತಾರೆ 21ರಲ್ಲಿ. ಸುಪ್ರೀಂ ಕೋರ್ಟ್ ಆದೇಶ ಇರೋದು 2010 ಅಂತ. ನಮಗೆ 24ರಲ್ಲಿ ಆದೇಶದ್ದು ಲೆಟ್ರ್ ಕೊಡ್ತಾರೆ, ಹಿಂಬರ ಕೊಡ್ತಾರೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಾಡೋಕ್ಕೆ ನಾವೇನು ಕೇಳ್ತಾ ಇದ್ದೀವಿ ಅವ್ರಿಗೆ ಅಂತಂದರೆ, ಬರೀ ಜಾಗ ಕೊಡಿ ಸರ್, ನಾವು ಪುತ್ಥಳಿ ಮಾಡ್ಕೊತೀವಿ, ಜಾಗ ನಿರ್ಮಾಣ ಮಾಡ್ತೀವಿ, ಜಾಗ ಗುರುತಿಸ್ಕೊಡಿ ನಮ್ಗೆ ಸಾಕು ಅಂತ ಕೇಳ್ತಾ ಇದ್ದೀವಿ. ಪಾರ್ಕ್ ಬಂದು 4 ಎಕರೆ ಇದೆ ಸರ್. ಚಿಕ್ಕದಾಗಿ ಪಾರ್ಕ್ ಇದ್ದರೂ ನಾವು ಕೇಳ್ತಿರ್ಲಿಲ್ಲ. ಪಾರ್ಕ್ ಬಂದು 4 ಎಕರೆ ಇದೆ. ಆದಿಚುಂಚನಗಿರಿ ಸ್ವಾಮೀಜಿಯವ್ರಿಗೂ ಸುಧಾ ಮಾಡಿದ್ದೀರಿ. ಕುವೆಂಪು ಅವ್ರದ್ದು ಈಗ ಬಂದ್ಕೊಂಡೆ, ಕುವೆಂಪು ಅವ್ರದ್ದು ಮೊನ್ನೆ ಇವರೇ ಬಂದಿದ್ದು ಮೊನ್ನೆ ಮಾತಾಡಿಸಿದಾಗ ಈಗ ಇವರೆಲ್ಲ ಹೇಳ್ತಾರೆ ಏನಂತಾರೆ ಅಂದರೆ, ನಾವು ಬಂದು ಈ ವರ್ಷ ಬಂದಿದ್ದೀವಿ, ನಾವು ಯಾವುದೇ ಥರ ಪುತ್ಥಳಿಗೆ ಅನುಮತಿ ನೀಡಿಲ್ಲ. ಮತ್ತು ಈ ಪುತ್ಥಳಿ ಹಿಂದೆ ನೀಡಿರೋ ಪುತ್ಥಳಿಗಳಿಗೆ ಈಗ ಉದ್ಘಾಟನೆ ಬಂದಿದೆ ಸರ್. ಈಗ ಉದ್ಘಾಟನೆ ಬಂದಿರೋದು ದಯಮಾಡಿ ನಮಗೆ ಪುತ್ಥಳಿ ನಿಲ್ಲಿಸೋಕ್ಕೆ ಜಾಗ ಗುರುತಿಸೋ ತನಕ ಆ ಪುತ್ಥಳಿ ಉದ್ಘಾಟನೆ ನೀವು ಮಾಡಿಸ್ಬೇಕು. ನಮ್ಮ ಬೇಡಿಕೆ, ಮೊದಲನೇ ಬೇಡಿಕೆ ಅದು. ಎರಡನೇದು, ನಮಗೆ ಪುತ್ಥಳಿಗೆ ಜಾಗ ಗುರುತು ಮಾಡಿ ಕೊಡಲೇಬೇಕು. ನಮಗೆ ಸರ್ಕಾರ ದುಡ್ಡು ಬೇಡ, ಏನು ಬೇಡ, ನಮಗೆ ಜಾಗ ಬೇಕು. ಪುತ್ಥಳಿ ಮಾಡೋಕ್ಕೆ ನಮ್ಗೊಂದು ಅಷ್ಟಾಗಲ್ಲ ಜಾಗ ಗುರುತಿಸಿ ನಾವೇ ಸಂಘಟನೆಯವರು, ದಲಿತ ಸಂಘಟನೆಯವರೆಲ್ಲ ಸೇರಿ ಅಲ್ಲಿ ಪುತ್ಥಳಿಯ ನಿರ್ಮಾಣ ಮಾಡಿ ತಮ್ಮ ಕೈಲೇ ಉದ್ಘಾಟನೆ ಮಾಡಿಸ್ತೀವಿ, ತಮ್ಮ ಕೈಲೇ ಬುದ್ಧಿ ಪೂಜೆ ಮಾಡಿಸ್ತೀವಿ. ದಯಮಾಡಿ ಅದೊಂದಕ್ಕೆ ಮಾತ್ರ ಅನುಮತಿ ಮಾಡ್ಕೊಂಡಿಲ್ಲ. ನಮ್ಮ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಸರ್.